ಸ್ನೇಹಿತರೆ ನಮಸ್ಕಾರ. ನಾನು GT ಸತ್ಯನಾರಾಯಣ್ ಕರೂರ್ ಆನಂದಪುರದಿಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತಿರ್ತಿರ್ತಕ್ಕಂಥ ಸ್ಥಳ ತಾವೆಲ್ಲ ಸ್ವಲ್ಪ ಇತಿಹಾಸವನ್ನು ಕಡೆ ತಿರುಗಿ ನೋಡಿದ್ರೆ ಈ ನೆಲ ನಿಮಗೆ ನೆನಪಿಗೆ ಜ್ಞಾಪಕಕ್ಕೆ ಬರುತ್ತೆ. ಅಧಿಕೃತವಾಗಿರ್ತಕ್ಕಂಥ ಇತಿಹಾಸದಲ್ಲಿ ದಾಖಲೆ ಆಗದೇ ಇರತಕ್ಕಂತಹ ಚಂಪಕ ಅರಸು ಮಹಾರಾಣಿಯ ಸಮಾಧಿಯ ಮುಂದೆ ನಾನು ನಿಂತ್ಕೊಂಡಿದ್ದೇನೆ. ಅನಂತಪುರದಿಂದ 5 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂತಹ ನನ್ನ ಗೆಳೆಯರಾಗಿರ್ತಕ್ಕಂಥ ಕೆ ಅರುಣ್ ಪ್ರಸಾದ್ ಅವರು ಈಚೆಗೆ ಬರೆದಿರ್ತಕ್ಕಂತಹ ಚಂಪಕ ಅರಸು ಕಾದಂಬರಿಯನ್ನು ಓದಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ನನ್ನ ಮಿತ್ರನೊಬ್ಬರ ಮನೆಗೆ ಬರಬೇಕಾಗಿರೋ ನಡುವೆ ಮಾರ್ಗ ಮಧ್ಯೆ ಇಲ್ಲಿ ಬಂದಿದ್ದೇನೆ. ಇಲ್ಲಿ ಬಂದ ನಂತರದಲ್ಲಿ ಕಳೆದು ಹೋಗಿರ್ತಕ್ಕಂಥ ಒಂದು ಇತಿಹಾಸ ಮತ್ತೆ ತುತ್ತನೆ ಎದುರಿಗೆ ಬಂದ ಹಾಗೆ ಕಳೆದು ಹೋಗಿರ್ತಕ್ಕಂಥ ಚರಿತ್ರೆಯ ಒಂದು ಜಾಡು, ಚರಿತ್ರೆಯ ಒಂದು ಹೆಜ್ಜೆ, ಚರಿತ್ರೆಯ ಒಂದು ಮಹತ್ವವಾಗಿರ್ತಕ್ಕಂಥ ಘಟನೆ ಪುನಃ ನನ್ನ ಕಣ್ಣು ಮುಂದೆ ಆ ಇಡೀ ಕಾದಂಬರಿಯ ಭಾಗವಾಗಿ ಮತ್ತು ಒಟ್ಟಾರೆ ಚರಿತ್ರೆಯ ಭಾಗವಾಗಿ ನನ್ನ ಕಣ್ಣು ಮುಂದೆ ಬಂದಿದೆ. ತಾವು ನೋಡ್ಬೋದು, ಅನಂತಪುರದಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಚಂಪಕ ಅರಸು ಕೊಳ ಬಹಳ ಭವ್ಯವಾಗಿದೆ. ಇಲ್ಲಿಯ ಪ್ರತಿ ಕಲ್ಲುಗಳು ಕೂಡ ರಾಜ ವೆಂಕಟಪ್ಪ ನಾಯಕ ಮತ್ತು ಚಂಪಕ ಸರಸ್ಸಿನ ಪ್ರೀತಿಯನ್ನು ಹೇಳ್ತಾ ಇದ್ದಾವೆ. ಇದರ ಮಧ್ಯೆ ಇರ್ತಕ್ಕಂಥ ಈ ಗೋಪುರದಲ್ಲಿ ಶಿವನ ಆಲಯ ಇದೆ. ಪ್ರೇಮದ ಅತೀತವಾಗಿರ್ತಕ್ಕಂತಹ ಭಾವವನ್ನು ಪ್ರತಿಷ್ಠಾಪಿಸಲಿಕ್ಕೆ ಶಿವನ ಮೂರ್ತಿಯನ್ನು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎದುರುಗಡೆ ನಂದಿ ಇದೆ, ಎದುರುಗಡೆ ಜೋಡಾಗಿರ್ತಕ್ಕಂತಹ ಆನೆಗಳಿದ್ದಾವೆ. ಜೊತೆಗೆ ಕೊಳದಲ್ಲಿ ತಿಳಿಯಾಗಿರ್ತಕ್ಕಂತಹ ನೀರಿದೆ. ಚಂಪಕ ಅರಸುವಿನ ಮನಸ್ಸಂತೆ ಮತ್ತು ರಾಜ ವೆಂಕಟಪ್ಪ ನಾಯಕ ಮತ್ತು ಚಂಪಕ ಅರಸುವಿನ ಪ್ರೇಮದ ಕಥೆಯ ಹಾಗೆ ಇದೊಂದು ದುರಂತ ಪ್ರೇಮ ಕಥೆಯ ಭಾಗ. ಆದರೆ ಚಂಪಕ ಅರಸು ತೀರಿ ಹೋದ ನಂತರ, ಅವಳು ಆತ್ಮಹತ್ಯೆ ಮಾಡಿಕೊಂಡ ನಂತರ ನಮ್ಮ ವೆಂಕಟಪ್ಪ ನಾಯಕ ಈ ಕೊಳವನ್ನು ಇಲ್ಲಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಇಲ್ಲಿ ನಾನು ಬಂದ ನಂತರದಲ್ಲಿ ಈ ಕೊಳ ಆಕರ್ಷಣೀಯವಾಗಿದೆ. ಪ್ರತಿ ಇತಿಹಾಸವೂ ಅಷ್ಟೇ ಆ ಊರಿನವರಿಗೆ ಒಂದು ಅವಜ್ಞೆ ಇರುತ್ತೆ ಅನ್ನೋದು ಎಲ್ಲ ಕಡೆ ಇರ್ತಕ್ಕಂಥದ್ದು. ಈ ಚಂಪಕ ಸರಸ್ಸುವಿನ ಈ ಸ್ಮಾರಕ ಏನಿದೆ, ಇಲ್ಲಿ ಇನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕಾಗಿರ್ತಕ್ಕಂತಹ, ಇದರ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥ, ನೋಡಿ ಸುತ್ತಮುತ್ತ ಇರ್ತಕ್ಕಂಥ ಕುರ್ಚಲು ಗಿಡಗಳು ಬೆಳ್ಕೊಂಡಿದ್ದಾವೆ. ಎದುರುಗಡೆ ಇರ್ತಕ್ಕಂತಹ ದೇವಸ್ಥಾನದ ಮೇಲೆ ಬೇರೆ ಬೇರೆ ಬರಹಗಳಿದ್ದಾವೆ. ಇದರ ಜೊತೆಯಲ್ಲಿ ಈ ಇಡೀ ಕೊಳದ ನೀರು ಪರಿಶುದ್ಧವಾಗಿದೆ. ಅದರ ವಾತಾವರಣ ಇನ್ನಷ್ಟು ಸುಸಜ್ಜಿತವಾಗಿ ಮತ್ತು ಇನ್ನೂ ಕೂಡ ಸ್ವಚ್ಛತೆಯಿಂದ ಮತ್ತು ಇನ್ನೂ ಕೂಡ ಅಭಿವೃದ್ಧಿಗೊಳಿಸಬೇಕಾಗಿರ್ತಕ್ಕಂತಹ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ಇತಿಹಾಸದ ವಿಭಾಗದವರು, ಕುವೆಂಪು ವಿಶ್ವವಿದ್ಯಾನಿಲಯದವರು ಒಳಗೊಂಡಂತೆ ಕರ್ನಾಟಕ ರಾಜ್ಯ ಸರ್ಕಾರ, ಮುಖ್ಯವಾಗಿ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳು ಇವತ್ತಿದ್ದಾರೆ, ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇದ್ದಾರೆ. ನಮ್ಮ ನೆಲದ ಇತಿಹಾಸವನ್ನು ಸ್ಮರಿಸುವಂತಹ, ನಮ್ಮ ಇತಿಹಾಸವನ್ನು ಹೇಳುವಂತಹ ಈ ನೆಲಕ್ಕೆ ಒಂದಿಷ್ಟು ಹೊಸತನವನ್ನು, ಚೈತನ್ಯವನ್ನು ತುಂಬಬೇಕಾಗಿರ್ತಕ್ಕಂತಹ ಅಗತ್ಯ ಇದೆ. ಇದರ ಪುನರುಜ್ಜೀವನಕ್ಕೋಸ್ಕರ, ಇದರ ಪುನಶ್ಚೈತನ್ಯಕ್ಕೋಸ್ಕರ ಅಗತ್ಯವಾಗಿರ್ತಕ್ಕಂಥ ಯೋಜನೆಗಳನ್ನು, ಅನುದಾನಗಳನ್ನು ಬಿಡುಗಡೆ ಮಾಡಬೇಕು ಅನ್ನೋದು ನನ್ನಂತಹ ಮತ್ತು ಇಲ್ಲಿ ಬರುವಂತಹ ಮತ್ತು ಈ ಇತಿಹಾಸವನ್ನು ಪ್ರೀತಿಸುವಂತಹ ಎಲ್ಲರ ಕಳಕಳಿ. ಸಹಜವಾಗಿ ಇಲ್ಲಿ ಬಂದವಾಗ ಅನ್ನಿಸುತ್ತೆ ಅನ್ನುವಂತಹ ಮಾತಿನೊಂದಿಗೆ ರಾಜ ವೆಂಕಟಪ್ಪ ನಾಯಕ ಚಂಪಕ ಸರಸ್ಸುವನ್ನು ಸ್ಮರಿಸುತ್ತಾ ಇಲ್ಲಿಗೆ ಆಗಮಿಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ಕೆ ಅರುಣ್ ಪ್ರಸಾದ್ ರವರ ಕಾದಂಬರಿಯನ್ನು ಮತ್ತೊಮ್ಮೆ ಮೆಲುಕು ಹಾಕಿಕೊಳ್ಳುತ್ತಾ ಈ ನಡೆಯಲ್ಲಿ ಒಂದು ಅತೀತವಾದ ಪ್ರೇಮ ಭಾವವಿದೆ. ಆ ಪ್ರೇಮ ಭಾವವನ್ನು ಸವಿಯುತ್ತಲೇ ನನ್ನ ಈ ಅಲ್ಪ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.